ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ ಕಾರ್ಡ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕನಾಮಿಕ್ಸ್ ಸರ್ವೆ 25-26 ಚಾಪ್ಟರ್ 7 ಬಗ್ಗೆ ನೋಡೋಣ. ಓಕೆ, ಚಾಪ್ಟರ್ 7 ರಿಲೇಟೆಡ್ ಟು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್. ಓಕೆ, ಇಲ್ಲಿ ತನಕ ಚಾಪ್ಟರ್ 1 ಟು ಚಾಪ್ಟರ್ 6 ಎಲ್ಲನೂ ನಾವು ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ, ಅಪ್ಕಮಿಂಗ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 7 ನೋಡೋಣ. ಹಾಗಿದ್ರೆ ಇಲ್ಲಿ ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಫ್ಯಾಕ್ಚುಯಲ್. ಓಕೆ, ಟೋಟಲಿ ಎಷ್ಟು ಫಾರೆಸ್ಟ್ ಏರಿಯಾಸ್ ಇದೆ, ಯಾವ ಡಿಸ್ಟಿಕಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಇದೆ, ಲೋವೆಸ್ಟ್ ಯಾವುದು ಅನ್ನೋದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಸಮ್ ಆಫ್ ದ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ನಾವಿಲ್ಲಿ. ಒಂದನೇದಾಗಿ ಫಾರೆಸ್ಟ್ ಏರಿಯಾ ಇನ್ ಕರ್ನಾಟಕ. ಆಬ್ವಿಯಸ್ಲಿ ಜಿಯೋಗ್ರಫಿಕಲ್ ಏರಿಯಾ ಅಂತ ಬಂದಾಗ 1,91,791 ಸ್ಕ್ವೇರ್ ಕಿಲೋಮೀಟರ್ ಅಲ್ವಾ. ಇದು ಎಲ್ಲರೂ ಗೊತ್ತಿದೆ ಅಂದ್ಕೊಳ್ತೀನಿ. ಯಾರ್ಯಾರು 1 to 3 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದಾರೆ, ಜಿಯೋಗ್ರಫಿಯಲ್ಲಿ ಓದಿರ್ತೀರ, ಕರ್ನಾಟಕ ಜಿಯೋಗ್ರಫಿಯಲ್ಲಿ. ಅಟ್ ದ ಸೇಮ್ ಟೈಮ್ ಬೇರೆ ಕಡೆ ಇನ್ಫಾರ್ಮೇಷನಲ್ಲೂ ಓದಿರ್ತೀರಲ್ವ. ಅದೇ ಥರ ಟೋಟಲಿ ಇಂಡಿಯಾದಲ್ಲಿ ಓವರಾಲ್ ಶೇರ್ ಅಂತ ಬಂದಾಗ ಕರ್ನಾಟಕದ ಲ್ಯಾಂಡ್ದಲ್ಲಿ 5.83% ಇದೆ. ಓಕೆ, ಟೋಟಲಿ ಓವರಾಲ್ 100%ಅಲ್ಲಿ ಇಂಡಿಯಾದ ಲ್ಯಾಂಡ್ ಇದ್ದರೆ ಅದರಲ್ಲಿ ಕರ್ನಾಟಕದ ಎಷ್ಟು ಪರ್ಸೆಂಟ್ ಶೇರು? 5.83%. ಓಕೆ, ಹಾಗೆ ಟೋಟಲ್ ಫಾರೆಸ್ಟ್ ಏರಿಯಾ ಅಂತ ಬಂದಾಗ 40,678.23 ಸ್ಕ್ವೇರ್ ಕಿಲೋಮೀಟರ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟೇ, ಬಟ್ ನಾನು ಇದನ್ನು ಎಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಇದು ಈ ಫ್ಯಾಕ್ಟ್ಸು ನಿಮ್ಗೆ ಆಲ್ರೆಡಿ ತುಂಬ ಫೆಮಿಲಿಯರ್ ಇರುತ್ತೆ, ಗೊತ್ತಿರುತ್ತೆ, ಓದಿರ್ತೀರ ಮೋಸ್ಟ್ ಆಫ್ ದ ಟೈಮ್. ಬಟ್ ದೀಸ್ ಥಿಂಗ್ಸ್ ಆರ್ ಲೈಕ್ ಎಕನಾಮಿಕ್ಸ್ ಸರ್ವೇದಲ್ಲಿ ಮಾತ್ರ ನಿಮ್ಗೆ ಇಂಥದ್ದುಗಳು ಸಿಗುತ್ತೆ, ಇಲ್ಲ ಜಿಯೋಗ್ರಫಿ ಬುಕ್ಕಲ್ಲಿ ಓದಿರ್ತೀರಿ. ಸರ್ವೆ ಅಂತ ಬಂದಾಗ ಏನು ಫಾರೆಸ್ಟ್ ಸರ್ವೆ ಆಗುತ್ತಲ್ವ, ಆವಾಗ ಇದು ಚೇಂಜ್ ಆಗ್ತಾ ಇರುತ್ತೆ. ಬಟ್ ರೀಸೆಂಟಾಗಿ ಲೈಕ್ 2023 ಸರ್ವೆ ಪ್ರಕಾರ ಓಕೆ, ಕರ್ನಾಟಕದ್ದು ಇಷ್ಟು ಟೋಟಲ್ ಫಾರೆಸ್ಟ್ ಏರಿಯಾ ಇದೆ. ಎಷ್ಟು? 40,678.23 ಸ್ಕ್ವೇರ್ ಕಿಲೋಮೀಟರ್. ಹಾಗೆ ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಇರುತ್ತೆ? 21.21%. ಓಕೆ, ಟೋಟಲಿ ಫಾರೆಸ್ಟ್ ಏರಿಯಾ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಅಂತ ಬಂದಾಗ ಪರ್ಸೆಂಟೇಜಲ್ಲಿ 21.21%. ಓಕೆ, ಹಾಗಿದ್ರೆ ವೇರಿಯಸ್ ಕ್ಲಾಸಿಫಿಕೇಷನ್ ಆಫ್ ದ ಫಾರೆಸ್ಟ್ ಏರಿಯಾ ನೋಡೋಣ. ಓಕೆ, ಕ್ಲಾಸಿಫಿಕೇಷನ್ ಫಾರೆಸ್ಟ್ ಅಂತ ಬಂದಾಗ ಒಂದು ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್, ಪ್ರೈವೇಟ್ ಫಾರೆಸ್ಟ್, ನೋಟಿಫೈಡ್ ಫಾರೆಸ್ಟ್ ಕೂಡ ಹೌದು ಅಂಡರ್ ದಿಸ್ ಆ್ಯಕ್ಟ್. ಓಕೆ, ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ 1963 ಅಂದು. ಹಾಗೆ ಅನ್ಕ್ಲಾಸಿಫೈಡ್ ಫಾರೆಸ್ಟ್. ಓಕೆ, ಅನ್ಕ್ಲಾಸ್ಡ್ ಫಾರೆಸ್ಟ್. ಓಕೆ, ಹಾಗಿದ್ರೆ ಏರಿಯಾ ಮತ್ತು ಜಿಯೋಗ್ರಫಿಕಲಿ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಕಿಲೋಮೀಟರ್ ಮತ್ತು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಬಂದಾಗ ಲೈಕ್ ಈ ಎಕ್ಸಾಮಿನರ್ ಇದ್ರ ಮೇಲೆ ಕೇಳ್ತಾರಾ? ಆಬ್ವಿಯಸ್ಲಿ ದೇ ವಿಲ್ ಆಸ್ಕ್. ಓಕೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಇಲ್ಲ ಟೋಟಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಆಫ್ ದಿ ಕರ್ನಾಟಕ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಕಿಲೋಮೀಟರ್, ಇಷ್ಟು 4 ಆಪ್ಷನ್ಸ್ ಕೊಡ್ತಾರೆ ಕಿ ಫ್ಯಾಕ್ಚುಲು. ಸೊ ಅದಕ್ಕೆ ಈ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಓಕೆ, ರಿಸರ್ವ್ ಫಾರೆಸ್ಟ್ ಅಂತ ಬಂದಾಗ ಟೋಟಲ್ ಎಷ್ಟು? 30,849.545 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಜಿಯೋಗ್ರಫಿಕಲ್ ಏರಿಯಾ ಅಂತ ಬಂದಾಗ 16.08%. ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಬಂದಾಗ 2,001.03 1.01% ಇದೆ. ಓಕೆ, ವಿಲೇಜ್ ಫಾರೆಸ್ಟ್ ಅಂತ ಬಂದಾಗ 87.95% 0.05%. ಓಕೆ, 52.47 0.03. ಓಕೆ, ಇದೆಲ್ಲ ನೀವು ಓದ್ಕೊಳ್ವಂಥದ್ದು. ಸುಮ್ಮನೆ ನಾನು ಇಲ್ಲಿ ಸ್ಲೈಡ್ಸ್ ಓದ್ಕೊಳ್ಳೋದ್ರಿಂದ ನಿಮಗೇನು ಹೆಲ್ಪ್ ಆಗೋದು ಇಲ್ಲ. ಇದು ನೀವೇನು ಇದರಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ, ನೀವು ಕರೆಕ್ಟಾಗಿ ರಿವೈಸ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ಲಿ ಫ್ಯಾಕ್ಚುಯಲ್. ಓಕೆ, ಇದರಲ್ಲಿ ಏನು ಕಾನ್ಸೆಪ್ಟ್ ಇಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಏನು ಸ್ಟ್ರೆಸ್ ಮಾಡೋಕ್ಕೆ ಹೋಗಲ್ಲ ಎಕ್ಸ್ಪ್ಲನೇಷನಲ್ಲಿ. ಓಕೆ, ಹಾಗಿದ್ರೆ ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಅಂತ ಬಂದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಒಂದನೇದಾಗಿ ಫಾರೆಸ್ಟ್ ಕವರ್ನ ಡೆಫಿನೇಷನ್ ಏನು? ಓಕೆ, ಬೇಸಿಕ್ ಅಂತ ಬಂದಾಗ ಎನ್ವೈರ್ಮೆಂಟಲ್ಲಿ ಐ ಥಿಂಕ್ ಎಕ್ಸಾಮಿನರು ಇದ್ರ ಮೇಲೆ ಕ್ವಶನ್ಸು ಕೇಳ್ಬೋದು. ಟ್ರೀ ಕವರ್ ಅಂದರೆ ಏನು? ಓಕೆ, ಬೇಸಿಕ್ ಡೆಫಿನೇಷನ್ ನೋಡೋದಿದ್ರೆ ನೀವು ಫಸ್ಟ್ನೇದಾಗಿ ಫಾರೆಸ್ಟ್ ಕವರ್ ರೆಫರ್ಸ್ ಟು ಲಾರ್ಜ್ ಕಾಂಟಿಜಿಯಸ್ ಪ್ಯಾಚಸ್ ಆಫ್ ಪ್ಲಾಂಟ್. ಇಟ್ ಶುಡ್ ಬಿ ಮೋರ್ ದೆನ್ 1 ಹೆಕ್ಟರ್ ಇರಬೇಕು. ಓಕೆ, ವಿತ್ ಟ್ರೀ ಕ್ಯಾನೋಪಿ ಡೆನ್ಸಿಟಿ ಮೋರ್ ದೆನ್ 10% ಇರಬೇಕು ರಿಗಾರ್ಡ್ಲೆಸ್ ಆಫ್ ಓನರ್ಶಿಪ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಫಾರೆಸ್ಟ್ ಇದೆ. ಓಕೆ, ಇದರದ್ದು ಟೋಟಲಿ ಲ್ಯಾಂಡ್ ಎಷ್ಟಿದೆ? ಮೋರ್ ದೆನ್ 1 ಹೆಕ್ಟರ್ ಇದೆ. ಫಾರ್ ಎಕ್ಸಾಂಪಲ್ 2 ಹೆಕ್ಟರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ಕ್ಯಾನೋಪಿ ಡೆನ್ಸಿಟಿ ಅಂದರೆ ಗೊತ್ತಲ್ಲ, ಇದಿರುತ್ತಲ್ಲ, ಒಂದು ಟ್ರೀ ಅಂತ ಬಂದಾಗ ಟೋಟಲಿ ಇಷ್ಟು ಗೊತ್ತಾಗುತ್ತಲ್ಲ ನಿಮಗೆ, ಇಮೇಜೆಲ್ಲ ನೋಡಿರ್ತೀರಲ್ವ. ಇದು ಡೆನ್ಸಿಟಿ ಮೋರ್ ದೆನ್ 10% ಇರಬೇಕು ಟೋಟಲಿ ಕವರ್ ಆಗಿರೋದಿಲ್ಲಿ. ಓಕೆ, ಇದನ್ನು ನಾವು ಏನಂತ ಕರಿತೀವಿ? ನ್ಯಾಚುರಲ್ ಫಾರೆಸ್ಟು ಆಗಿರ್ಬೋದು, ಇಲ್ಲ ಪ್ಲಾಂಟೇಷನ್ ಆಗಿರ್ಬೋದು, ಇಲ್ಲ ಆರ್ಚರ್ಡ್ಸ್ ಆಫ್ ಬ್ಯಾಂಬೋ ಪಾಮ್ ಅಲ್ವಾ. ಇದೆಲ್ಲ ನೀವು ನೋಡಿರ್ತೀರ, ಸಿಂಪಲ್ಲಾಗಿ ಇಮೇಜಲ್ಲಿ ನೋಡಿರ್ತೀರ.
ಯಾರ್ಯಾರು ಲೈಕ್ ಉತ್ತರ ಕನ್ನಡ ಡಿಸ್ಟಿಕ್, ಮಂಗಳೂರು ಡಿಸ್ಟಿಕ್, ಉಡುಪಿ ಡಿಸ್ಟಿಕ್ ಆ ಕಡೆ ಏನು ಕೋಸ್ಟಲ್ ಬೆಲ್ಟಲ್ಲಿ ಬರ್ತಿರಲ್ವ ಅವರೆಲ್ಲ ಫಾರೆಸ್ಟನ್ನು ತುಂಬ ಫೆಮಿಲಿಯರ್ ಇರುತ್ತಲ್ವ. ಕೊಡಗು ಡಿಸ್ಟಿಕ್ ಕೂಡ ಹೌದು ಅಲ್ವಾ, ಅಲ್ಲಿ ನೋಡ್ತೀರಿ ಈ ಥರ ಒಂದು ಕವರ್ ಆಗಿದ್ದರೆ ಮಿನಿಮಮ್ 1 ಹೆಕ್ಟೇರ್ ಇರಬೇಕು. ಕೆನೋಪಿ ಡೆನ್ಸಿಟಿ ಮೋರ್ ದೆನ್ 10% ಇರಬೇಕು. ಹಾಗೆ ಇನ್ಕ್ಲೂಡಿಂಗ್ ದೀಸ್ ಥಿಂಗ್ಸ್ ಇದ್ದರೆ ಏನಾಗುತ್ತೆ ಫಾರೆಸ್ಟ್ ಕವರ್ ಅಂತ ಡಿಪೆಂಡ್ ಮಾಡುತ್ತೆ. ಹಾಗಿದ್ರೆ ಕೆನೋಪಿ ಟ್ರೀ ಕವರ್ ಅಂದರೆ ಏನು ಅಂತ ಬಂದಾಗ ಕ್ಯಾಪ್ಚರ್ ದಿ ಸ್ಮಾಲರ್ ಆರ್ ಸ್ಕ್ಯಾಟರ್ಡ್ ಟ್ರೀ ಪ್ಯಾಚಸ್. ಓಕೆ, ನೀವು ರೋಡ್ ಸೈಡ್ ಬೆಂಗಳೂರಲ್ಲಿ ಕೆಲವೊಬ್ಬರು ಇಲ್ಲಿ ವಾಸವಾಗಿದ್ದರೆ ಗೊತ್ತಾಗುತ್ತೆ, ನೀವು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಹೋಗೋ ರೋಡಲ್ಲಿ ಗೊತ್ತಾಗುತ್ತೆ ಅಲ್ವಾ, ಸಮಥಿಂಗ್ ಸ್ಕ್ಯಾಟರ್ಡ್ ಟ್ರೀ ಪ್ಲಾಂಟ್ ಇರುತ್ತೆ. ಓಕೆ, ಇಲ್ಲೊಂದು ಟ್ರೀ ಇರುತ್ತೆ, ಇಲ್ಲೊಂದು ಟ್ರೀ ಇರುತ್ತೆ, ಇಲ್ಲೊಂದು ಟ್ರೀ ಇರುತ್ತೆ, ಸಮಥಿಂಗ್ ಏನೋ ಒಂದು ಇರುತ್ತೆ ಈ ಥರ ಅಲ್ವಾ. ಫುಲ್ ಡೆನ್ಸಿಟಿ ಇರೋಂಗಿಲ್ಲ. ಓಕೆ, ಫುಲ್ ಔಟ್ಸೈಡ್ ದಿ ಫಾರೆಸ್ಟ್ ಕವರಿಂದ ಇದಾಗಿರುತ್ತೆ. ರೋಡ್ ಸೈಡ್ ಇರ್ಬೋದು, ಟ್ರೀ ಅಲಾಂಗ್ ದ ರೋಡ್, ಕ್ಯಾನಲ್, ಫಾರ್ಮ್ಸ್ ಅಲ್ವಾ, ಇವೆಲ್ಲ ನೋಡಿರ್ತೀರಾ. ಓಕೆ, ಇಟ್ ಶುಡ್ ಬಿ ಲೆಸ್ ದೆನ್ 1 ಹೆಕ್ಟೇರ್ ಇರುತ್ತೆ. ಓಕೆ, ಅಲ್ಲಿ ಫಾರೆಸ್ಟ್ ಕವರ್ದಲ್ಲಿ ಇಟ್ ಶುಡ್ ಬಿ ಮಿನಿಮಮ್ 1 ಹೆಕ್ಟೇರ್ ಇರಬೇಕು. ಬಟ್ ಈ ಲೆಸ್ ದೆನ್ 1 ಹೆಕ್ಟೇರ್ ಇದ್ಬಿಟ್ಟು ಈ ಕ್ರೈಟೇರಿಯಾ ಈ ಥರ ಈ ಪ್ಲೇಸಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಅದನ್ನು ನಾವೇನು ಕರೀತಾರೆ ಟ್ರೀ ಕವರ್ ಅಂತ ಕರಿತೀವಿ. ಓಕೆ, ಇದು ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಟ್ರೀ ಕವರ್ ಆ್ಯಂಡ್ ದಿ ಫಾರೆಸ್ಟ್ ಕವರ್. ಹಾಗಿದ್ರೆ ಇದು ಡೆನ್ಸಿಟಿ ಎಷ್ಟಿದೆ ಅಂತ ನೋಡಿದಾಗ ಟೋಟಲಿ ಫಾರೆಸ್ಟ್ ಕವರ್, ಓಕೆ, ಟೋಟಲಿ ಟ್ರೀ ಕವರ್ ಎಷ್ಟಿದೆ ನಮ್ಮದು 7779.15 ಸ್ಕ್ವೇರ್ ಕಿಲೋಮೀಟರ್ ಇದೆ. ಓಕೆ, ಟ್ರೀ ಕವರ್ ಅಂತ ಬಂದಾಗ ಟೋಟಲಿ ಫಾರೆಸ್ಟ್ ಕವರ್ ಆ್ಯಂಡ್ ದ ಟ್ರೀ ಕವರ್ ಅಂತ ಬಂದಾಗ ಫಾರೆಸ್ಟ್ ಕವರ್ ಇನ್ಸೈಡ್ ದಿ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂತ ಬಂದಾಗ ಇದು ಸ್ಕ್ವೇರ್ ಕಿಲೋಮೀಟರ್ ಎಷ್ಟಿದೆ 23,013.90 ಸ್ಕ್ವೇರ್ ಕಿಲೋಮೀಟರ್. ಫಾರೆಸ್ಟ್ ಕವರ್ ಔಟ್ಸೈಡ್ ದಿ ರೆಕಾರ್ಡ್ ಫಾರೆಸ್ಟ್ ಅಂತ ಬಂದಾಗ 16,240.37 ಕಿಲೋಮೀಟರ್. ಓಕೆ, ಹಾಗಿದ್ರೆ ಟ್ರೀ ಕವರ್ ಅಂತ ಬಂದಾಗ ಎಷ್ಟಿದೆ ನಮ್ಮದು 7,779.15. ಓಕೆ, ಹಾಗಿದ್ರೆ ಟೋಟಲ್ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಇನ್ಕ್ಲೂಡ್ ಮಾಡಿದಾಗ 47.33. ಓಕೆ, 47,033.42 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಅಂಕಿಅಂಶ. ಅದ್ರ ಜೊತೆಗೆ ಪರ್ಸೆಂಟೇಜ್ ಆಫ್ ಸ್ಟೇಟ್ ಏರಿಯಾ ಅಂತ ಬಂದಾಗ 24.52% ಆಫ್ ಕರ್ನಾಟಕದ ಜಿಯೋಗ್ರಫಿಕಲಿ ಏರಿಯಾ. ಓಕೆ, ಇದನ್ನು ಮರೆಯೋಕ್ಕೆ ಹೋಗಬೇಡಿ, ಅದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ ಇಲ್ಲಿ 24.52% ಆಫ್ ಕರ್ನಾಟಕ ಜಿಯೋಗ್ರಫಿಕಲ್ ಏರಿಯಾ ಇಟ್ ಇಸ್ ಎ ಸ್ಟೇಟ್ ಏರಿಯಾದಲ್ಲಿ ಟೋಟಲಿ ಫಾರೆಸ್ಟ್ ಕವರು ಇನ್ಕ್ಲೂಡ್ ಆಗಿದೆ. ಓಕೆ, ಕವರ್ ಆಗಿದೆ ನಾವು ಅಂದ್ಕೊಳ್ಬೋದು. ಹಾಗಿದ್ರೆ ಮುಂದೆ ನಾವು ಕೆಲವೊಂದು ಹೈಯೆಸ್ಟ್ ಫಾರೆಸ್ಟ್ ಕವರ್ ಡಿಸ್ಟ್ರಿಕ್ಟ್ ಅಂತ ಬಂದಾಗ ಒಂದು ಇನ್ ಟರ್ಮ್ಸ್ ಆಫ್ ಲೈಕ್ ಎಕ್ಸಾಮಿನರ್ ಕೇಳ್ತಾರೆ ಹೈಯೆಸ್ಟು ಮತ್ತು ಲೋವೆಸ್ಟು. ಓಕೆ, ಫಾರೆಸ್ಟ್ ಕವರ್ ಡಿಸ್ಟ್ರಿಕ್ಟ್ ಯಾವುದು ಅಂತ ಕರ್ನಾಟಕದಲ್ಲಿ ಕೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಉತ್ತರ ಕನ್ನಡ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ. ಓಕೆ, ರೀಸನ್ ಆಬ್ವಿಯಸ್ಲಿ ವೆಸ್ಟರ್ನ್ ಘಾಟ್, ಇದರಿಂದ ವೆಸ್ಟರ್ನ್ ಘಾಟ್ ರೀಸನಲ್ಲಿ ಇದು ಲೊಕೇಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ದೇರ್ ಇಸ್ ಎ ಲಾಟ್ ಆಫ್ ಫಾರೆಸ್ಟ್ ಡೆನ್ಸಿಟಿ ಅಲ್ವಾ. ಹಾಗೆ ಲೋವೆಸ್ಟ್ ಅಂತ ಬಂದಾಗ ವಿಜಯಪುರ, ರಾಯಚೂರು, ಕೊಪ್ಪಳ, ಕಲಬುರಗಿ, ಬೀದರ್ ಅಲ್ವಾ, ಬಯೋಸೆಮಿ ರೀಸನ್ ಕೂಡ ಹೌದು. ಸೊ ಅಲ್ಲಿ ಫಾರೆಸ್ಟ್ ಕವರ್ ತುಂಬ ಕಡಿಮೆ ಇದೆ. ಹಾಗಿದ್ರೆ ಸರ್ ಇದು ಈ ಅಂಕಿಅಂಶ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸೊ, ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಹೈಯೆಸ್ಟ್ ಎಷ್ಟಿದೆ ಅಂದರೆ 70.24%. ಇದು ಒಂದು ಬೇಕಾದ್ರೆ ನೆನ್ಪಿಟ್ಕೊಳ್ಬೋದು. ಲೋವೆಸ್ಟ್ ಅಂದರೆ 0.25%. ಓಕೆ, ಇದಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತು ಉಳಿದ ನಾಲ್ಕು ಅಂಶಗಳು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಲೋವೆಸ್ಟ್ ಯಾವ ಡಿಸ್ಟ್ರಿಕ್ಗಳು, ಹೈಯೆಸ್ಟ್ ಲೋವೆಸ್ಟ್ಗಳು, ಟಾಪ್ 5, ಟಾಪ್ ಲೋವೆಸ್ಟ್ ತಲೆಯಿರಬೇಕು, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಿದ್ರೆ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಕಿಲೋಮೀಟರ್ ಅಂತ ಬಂದಾಗ ಅದೇ ಹೇಳಿದ್ನಲ್ಲ, ಇಲ್ಲಿ ಹೇಗೆ ನೀವು ಪರ್ಸೆಂಟೇಜನ್ನು ನೆನ್ಪಿಟ್ಕೊಳ್ತೀರೋ 79.29 ಅಂತ ಸ್ಕ್ವೇರ್ ಕಿಲೋಮೀಟ್ರು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಇಲ್ಲಿ ಆಬ್ವಿಯಸ್ಲಿ. ಓಕೆ, ಎಷ್ಟು 1166 ಸ್ಕ್ವೇರ್ ಕಿಲೋಮೀಟರ್ ಇದೆ. ಓಕೆ, ವೆರಿ ಡೆನ್ಸ್ ಫಾರೆಸ್ಟ್, ವೆರಿ ಡೆನ್ಸ್ ಫಾರೆಸ್ಟ್ ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ನೆಕ್ಸ್ಟ್ ಚಿಕ್ಕಮಗಳೂರಲ್ಲಿ 900 ಸ್ಕ್ವೇರ್ ಕಿಲೋಮೀಟರ್ ಇದೆ, ಕೊಡಗಲ್ಲಿ 788 ಸ್ಕ್ವೇರ್ ಕಿಲೋಮೀಟರ್, ದಕ್ಷಿಣ ಕನ್ನಡ 546 ಸ್ಕ್ವೇರ್ ಕಿಲೋಮೀಟರ್, ಶಿವಮೊಗ್ಗ 549 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಮೊಡರೇಟ್ ಫಾರೆಸ್ಟ್ ಕವರ್ ಅಂತ ಬಂದಾಗ ಈ ನೋಡ್ಬೋದು ಇಲ್ಲಿ ಮೈಸೂರಲ್ಲಿ ಹಾಸನ, ರಾಮನಗರ, ತುಮಕೂರು, ಮಂಡ್ಯ, ಬೆಂಗಳೂರು ಅರ್ಬನ್. ಓಕೆ, ದೀಸ್ ಆರ್ ದಿ ಮೊಡರೇಟ್ ಫಾರೆಸ್ಟ್ ಕವರ್ ಡಿಸ್ಟ್ರಿಕ್ ಹೈಯೆಸ್ಟಲ್ಲಿ ಇರೋದು. ಬಟ್ ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಬಂದಾಗ ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಶಿವಮೊಗ್ಗ. ಓಕೆ, ಹಾಗಿದ್ದೆ ಫಾರೆಸ್ಟ್ ಕವರ್ ಟ್ರೆಂಡ್ ಇನ್ ಕರ್ನಾಟಕ ಅಂತ ಬಂದಾಗ ಇದರಲ್ಲಿ ಓಪನ್ ಫಾರೆಸ್ಟ್ ಮತ್ತು ಡೆನ್ಸ್ ಫಾರೆಸ್ಟ್ ಎರಡು ಅಂತ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಲೈಕ್ ಫ್ರಮ್ 2007 to 2023 ಇಟ್ ಹ್ಯಾಸ್ ಬಿನ್ ಲೈಕ್ ಇಲ್ಲಿ ನೋಟಿಸ್ ಮಾಡ್ಬೋದು 24,946 ಇತ್ತು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಇಲ್ಲಿ ಸ್ವಲ್ಪ ಡಿಕ್ರೀಸ್ ಆಯಿತು 2021 ಮತ್ತು ವಾಪಸ್ ಇನ್ಕ್ರೀಸ್ ಆಗಿದೆ. ಓಕೆ, ಓಪನ್ ಫಾರೆಸ್ಟ್ ಕೂಡ ಹೌದು, ಲೈಕ್ ಕನ್ಸಿಸ್ಟೆನ್ಸಿ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ, ಟೋಟಲ್ ಫಾರೆಸ್ಟ್ ಕವರ್ ಕೂಡ ಕರ್ನಾಟಕದಲ್ಲಿ ಲಾಸ್ಟ್ ಒಂದು 6-7 ಇಯರ್ಸಿಂದ ಕನ್ಸಿಸ್ಟೆನ್ಸಿ ಡಿಕ್ರೀಸ್ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಅಲ್ವಾ.
ನೋಡಿರ್ಬೋದು ಇಲ್ಲಿ 37 38,575 ಇತ್ತು, 38,730 ಆಗಿದೆ ಅಲ್ವಾ. ಟೋಟಲಿ ಓವರ್ ಆಲ್ 39,254.27 ಸ್ಕ್ವೇರ್ ಕಿಲೋಮೀಟರ್ ಇದೆ. ಓಕೆ, ಹಾಗಿದ್ದರೆ ಕೀ ಅಬ್ಸರ್ವೇಷನ್ ಏನು ಈ ಚಾರ್ಟಿಂದ ಅಂತ ಬಂದಾಗ, ಫಾರೆಸ್ಟ್ ಕವರ್ ಇನ್ಕ್ರೀಸ್ಡ್ ಫ್ರಾಮ್ 37.550 ಸ್ಕ್ವೇರ್ ಕಿಲೋಮೀಟರ್ ಟು 39,254 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ವಿತ್ ದಿ ಫ್ಯಾಕ್ಚುವಲ್ ಥಿಂಗ್ಸ್. ಓಕೆ, ನನಗೆ ಇದು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ತುಂಬ ಅಷ್ಟು ಕಂಫರ್ಟೇಬಲ್ ಆಗಲ್ಲ, ಬಿಕಾಸ್ ಲೈಕ್ ಇದೇನು ನೀವು ಓನಾಗಿ ಓದ್ಕೊಳ್ಬೋದು, ಅದರಲ್ಲಿ ಏನು ನಿಮಗೆ ರಾಕೆಟ್ ಸೈನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ, ಜಸ್ಟ್ ಯು ಹ್ಯಾವ್ ಟು ಮಗ್ ಅಪ್ ದಿಸ್ ಥಿಂಗ್ಸ್. ಓಕೆ, ಅದಕ್ಕೆ ನಾನು ಜಾಸ್ತಿ ನಿಮಗೆ ಇಲ್ಲಿ ಸ್ಟ್ರೆಸ್ ಮಾಡ್ತಾನೂ ಇಲ್ಲ, ಯಾವುದೇ ಇದ್ರ ಮೇಲೆ ಓನಾಗಿ ಸ್ಲೈಡ್ಸನ್ನು ಪಾಸ್ ಮಾಡಿಕೊಂಡು ನೀವು ಇದನ್ನು ರಿವೈಸ್ ಮಾಡ್ಕೊಳ್ಬೋದು, ಇಲ್ಲ ಬರ್ಕೊಳ್ಬೋದು. ಇಲ್ಲ ನಮ್ಮ ಎಕನಾಮಿಕ್ ಸರ್ವೆ PDF ಕೂಡ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಈ ಸ್ಟೋರ್ ಪ್ಲ್ಯಾಟ್ಫಾರ್ಮಲ್ಲಿ, ಅಲ್ಲಿಂದ ನೀವು ಕೂಡ ಬೈ ಮಾಡ್ಬೋದು. ಅದರಲ್ಲಿ ಕೂಡ ಇದೆಲ್ಲ ಫ್ಯಾಕ್ಚುಲು ಇನ್ಕ್ಲೂಡ್ ಆಗಿದೆ. ಓಕೆ, ಹಾಗಿದ್ರೆ ಓಪನ್ ಫಾರೆಸ್ಟ್ ಆ್ಯಂಡ್ ಡೆನ್ಸ್ ಫಾರೆಸ್ಟ್ ಗ್ರ್ಯಾಜುಲಿ ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಎಕ್ಸಾಮಿನರು ಕೇಳ್ಬೋದು, ಇದು ಡೈರೆಕ್ಟ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸು ಆಗ್ಬೋದು ಈ ಎರಡು ಕೀ ಅಬ್ಸರ್ವೇಷನ್ ಮೇಲೆ. ಓಕೆ, ಅಂದರೆ ಶೇರ್ ಆಫ್ ದ ಕರ್ನಾಟಕಸ್ ಇಂಡಿಯನ್ಸ್ ಫಾರೆಸ್ಟ್ ಕವರ್ ಅಂತ ಬಂದಾಗ ಇಟ್ ಈಸ್ ಆಲ್ಸೋ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಓಕೆ, ನೋಡ್ಬೋದು ಇಲ್ಲಿ 5.19% ಇತ್ತು, 5.41% ಇದೆ, 5.42% ಇದೆ, 5.48% ಇದೆ. ಓಕೆ, ಇದು 2023 ಫಾರೆಸ್ಟ್ ಇಂಡಿಯನ್ ಫಾರೆಸ್ಟ್ ಸರ್ವೆ. ಓಕೆ, ಒಂದು 3 years ಬ್ಯಾಕ್ ಇರೋದು. ಅದಾದಮೇಲೆ ಕೂಡ ಇಲ್ಲಿ ನೆಟ್ ಚೇಂಜ್ ವೆರಿ ಡೆನ್ಸ್ ಫಾರೆಸ್ಟ್ ಕೂಡ ಇನ್ಕ್ರೀಸ್ ಆಗಿದೆ. ಎಷ್ಟು? 4.79 ಸ್ಕ್ವೇರ್ ಕಿಲೋಮೀಟರು. ಮೊಡರೇಟ್ ಡೆನ್ಸ್ ಫಾರೆಸ್ಟ್ ಕೂಡ 160.75 ಸ್ಕ್ವೇರ್ ಕಿಲೋಮೀಟರ್ ಇನ್ಕ್ರೀಸ್ ಆಗಿದೆ. ಬಟ್ ಸ್ಕ್ರಬ್ಬು ಮತ್ತು ಲೈಕ್ ನಾನ್ ಫಾರೆಸ್ಟ್ ಏರಿಯಾಗೆಲ್ಲ ಕೂಡ ಡಿಕ್ರೀಸ್ ಆಗಿದೆ. ಓಕೆ, ಕೀ ಇನ್ಸೈಟ್ ಏನು ಅಂತ, ಇನ್ಕ್ರೀಸ್ ಇನ್ ದ ಮೊಡರೇಟ್ಲಿ ಡೆನ್ಸ್ ಆ್ಯಂಡ್ ಓಪನ್ ಫಾರೆಸ್ಟ್, ಬಟ್ shrub ಲ್ಯಾಂಡ್ ಆ್ಯಂಡ್ ನಾನ್ ಫಾರೆಸ್ಟ್ ಏರಿಯಾ ಡಿಕ್ರೀಸ್ ಆಗಿದೆ. ಇದೆರಡು ಕೀ ಅಬ್ಸರ್ವೇಷನ್ ಮಾಡಬೇಕಾಗಿರೋದು ಈ ಚಾರ್ಟಿಂದ. ಓಕೆ, ನೆಕ್ಸ್ಟು ಕಂಪ್ಯಾರಿಸನ್ ಆಫ್ ದ ಫಾರೆಸ್ಟ್ ಕವರ್ ವಿತ್ ಸದರ್ನ್ ಸ್ಟೇಟ್ಗೆ ಅಂತ ಕಂಪೇರ್ ಮಾಡಿದಾಗ ನಾವು ಯಾವ ಪ್ಲೇಸಲ್ಲಿದ್ದೀವಿ? ವಿ ಆರ್ ಇನ್ ದ 4th ಪ್ಲೇಸ್ ಅಲ್ವಾ. ಫಸ್ಟ್ ಯಾವುದಿದೆ? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ನೆಕ್ಸ್ಟ್ ಕರ್ನಾಟಕ, ತಮಿಳುನಾಡು, ಕೇರಳ. ಓಕೆ, ಇದು ಇನ್ ಟರ್ಮ್ಸ್ ಆಫ್ ಲೈಕ್ ಆರ್ಡರ್ ವೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇರಳದ ಹೈಯೆಸ್ಟ್ ಫಾರೆಸ್ಟ್ ಕವರ್ ಪರ್ಸೆಂಟೇಜ್ ಎಷ್ಟಿದೆ? 56.78% ಇದೆ. ಕರ್ನಾಟಕದ್ದು ಎಷ್ಟಿದೆ? 20.47% ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೇರಳ ಈಸ್ ಅ ಹೈಯೆಸ್ಟ್. ಓಕೆ, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಬಂದಾಗ. ಓಕೆ, ಫಾರೆಸ್ಟ್ ಕವರ್ ಅಂತ ಬಂದಾಗ ಜಿಯೋಗ್ರಫಿಕಲ್ ಸ್ಕ್ವೇರ್ ಕಿಲೋಮೀಟರ್ ಅಂತ ಬಂದಾಗ ಮಹಾರಾಷ್ಟ್ರ ಈಸ್ ಹೈಯೆಸ್ಟ್. ಓಕೆ, ಲೋವೆಸ್ಟ್ ಈಸ್ ಕೇರಳ. ಬಟ್ ಫಾರೆಸ್ಟ್ ಕವರ್ ಅಂತ ಬಂದಾಗ ಕೂಡ ಹೈಯೆಸ್ಟ್ ಮಹಾರಾಷ್ಟ್ರ, ವಿ ಆರ್ ಇನ್ ದ 4th ಪ್ಲೇಸ್. ಬಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಬಂದಾಗ, ಓಕೆ, ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಎಕ್ಸಾಮಿನರ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ಕರ್ನಾಟಕ ಈಸ್ ಇನ್ ದ ಲೈಕ್ 3rd ಪ್ಲೇಸ್, ವಿ ಆರ್ ಇನ್ ದ ಹೈಯೆಸ್ಟ್. ಓಕೆ, ಕೇರಳ ಇಸ್ ದ ಹೈಯೆಸ್ಟ್, ವಿ ಆರ್ ಇನ್ ದ 3rd ಹೈಯೆಸ್ಟ್. ಬಟ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಅಂದರೆ ಸ್ಕ್ವೇರ್ ಕಿಲೋಮೀಟರ್ ಅಂತ ಬಂದಾಗ ವಿ ಆರ್ ಇನ್ ದ 4th ಪ್ಲೇಸ್. ಓಕೆ, ಇನ್ ಟರ್ಮ್ಸ್ ಆಫ್ ಫಾರೆಸ್ಟ್ ಕವರಲ್ಲಿ ಸ್ಕ್ವೇರ್ ಕಿಲೋಮೀಟರ್ ಅಂದಾಗ ವಿ ಆರ್ ಇನ್ ದ 4th ಪ್ಲೇಸ್. ಕೇರಳ ಈಸ್ ದ ಲೋವೆಸ್ಟ್ ಸದರ್ನ್ ಸ್ಟೇಟಲ್ಲಿ, ಮಹಾರಾಷ್ಟ್ರ ಈಸ್ ದ 1st ಪ್ಲೇಸ್. ಬಟ್ ಪರ್ಸೆಂಟೇಜ್ ಆಫ್ ಏರಿಯಾ ಅಂತ ಬಂದಾಗ ಮಹಾರಾಷ್ಟ್ರ ಲೋವೆಸ್ಟ್ ಇದೆ, ಕೇರಳ ಈಸ್ ದ ಹೈಯೆಸ್ಟ್ ಇದೆ, ವಿ ಆರ್ ಇನ್ ದ 3rd place, that is 20.47%. Okay, average forest cover in southern state is 20.13%. Totally India's average ಎಷ್ಟು ಅಂದರೆ 21.76%. Okay, into very mindful. Okay, when you are attending the questions, examiner percentage of area ಕೇಳಿದಾನ ಅಥವಾ ಫಾರೆಸ್ಟ್ ಕವರ್ ಕೇಳ್ತಿದ್ದಾನ ಅಥವಾ ಜಿಯೋಗ್ರಫಿಕಲ್ ಏರಿಯಾ ಕೇಳ್ತಿದ್ದಾನ ಅಂತ ನೀವು ಕೇರ್ಫುಲ್ಲಾಗಿ ಕ್ವಶನನ್ನು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೇಜರ್ ಫಾರೆಸ್ಟ್ ಟೈಪ್ ಇನ್ ಕರ್ನಾಟಕ ಅಂತ ಬಂದಾಗ ಟೋಟಲಿ ಮ್ಯಾಪ್ಡ್ ಫಾರೆಸ್ಟ್ ಎಷ್ಟೇ ಇದೆ? 40,000. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೆ ನಾನು. ಓಕೆ, ಟೋಟಲಿ ಹೈಯೆಸ್ಟ್ ಶೇರ್ ಯಾವುದಿದೆ ಅನ್ನೋದ್ರಲ್ಲಿ ಟ್ರಾಪಿಕಲಿ ಎವರ್ಗ್ರೀನ್ ಫಾರೆಸ್ಟ್ ಅಲ್ವಾ. ಏರಿಯಾ ಸ್ಕ್ವೇರ್ ಕಿಲೋಮೀಟರ್ ನೋಡ್ಬೋದು, ಇಲ್ಲಿ ಪರ್ಸೆಂಟೇಜ್ ಶೇರನ್ನು ಕೂಡ ನೀವು ನೋಡ್ಬೋದು 11.95%. ಸೆಕೆಂಡ್ ಯಾವುದು? ಮಾಯಿಸ್ಟ್ ಮಿಕ್ಸ್ಡ್ ಡಿಸೋಡಿಯಸ್ ಫಾರೆಸ್ಟ್. ಓಕೆ, 11.23%. ಓಕೆ, 3rd ಅಂತ ಬಂದಾಗ ಸೆಮಿ ಎವರ್ಗ್ರೀನ್ ಬರುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಸದರ್ನ್ ಲೈಕ್ ಥ್ರೋನ್ ಶರ್ಬ್ ಎಷ್ಟಿದೆ, ಡ್ರೈ ಟೀಕ್ ಫಾರೆಸ್ಟ್ ಎಷ್ಟಿದೆ, ಡ್ರೈ ಡಿಸೀಸ್ ಸ್ಕ್ರಬ್ ಎಷ್ಟಿದೆ, ಮಿಕ್ಸ್ಡ್ ಡಿಸೋಡಿಯಸ್ ಫಾರೆಸ್ಟ್ ಎಷ್ಟಿದೆ. ಓಕೆ, ಹೈಯೆಸ್ಟ್ ಯಾವುದು ಅಂತ ಗೊತ್ತಿದ್ದರೆ ಸಾಕು ನಿಮ್ಗೆ ಇಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ ಇನ್ ಕರ್ನಾಟಕ ಅಂತ ಬಂದಾಗ ಟೋಟಲ್ ಪ್ರೊಟೆಕ್ಟೆಡ್ ಏರಿಯಾ ಕವರೇಜ್ ಎಷ್ಟು ನಮ್ಮದು? ಇದು ಇಂಪಾರ್ಟೆಂಟ್ ಆಗುತ್ತೆ. 11,399.50 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಟೋಟಲ್ ನಮ್ಮದು ನ್ಯಾಷನಲ್ ಪಾರ್ಕ್ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ? 2,794.05. ವೈಲ್ಡ್ ಲೈಫ್ ಸೆಂಚುರಿ ಎಷ್ಟಿದೆ? 8,276.35.
ಕನ್ಸರ್ವೇಷನ್ ರಿಸರ್ವ್ ಅಂತ ಬಂದಾಗ 325.97, ಕಮ್ಯುನಿಟಿ ರಿಸರ್ವ್ ಅಂತ ಬಂದಾಗ 3.12. ಓಕೆ, ಟೋಟಲ್ ಏರಿಯಾ ಆಸ್ ಅ ಸೆಡ್ 11,399.50. ಓಕೆ, ಹಾಗಿದ್ರೆ ಇನ್ ಟರ್ಮ್ಸ್ ಆಫ್ ಲೈಕ್ ನ್ಯಾಷನಲ್ ಪಾರ್ಕ್ ಮತ್ತು ಅದರ ಲೊಕೇಶನ್ನು ಕೂಡ ಏರಿಯಾ ಅಂತ ಬಂದಾಗ ಆಬ್ವಿಯಸ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಸ್ ಅಥವಾ ಟೈಗರ್ ರಿಸರ್ವ್ ಇಟ್ ಈಸ್ ಅ ಹೈಯೆಸ್ಟ್ ಸ್ಕ್ವೇರ್ ಕಿಲೋಮೀಟರ್ ಅಲ್ವಾ, 872.24. ಓಕೆ, ನಾಗರಹೊಳೆ ಸೆಕೆಂಡ್ ಹೈಯೆಸ್ಟು 643.39. ಓಕೆ, ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಎಲ್ಲೆಲ್ಲಿ ಬರ್ತದೆ ಅಂತ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿಕಲ್ಲಿ ನೀವು ಓದಿರ್ತೀರ. ಓಕೆ, ಬಂಡೀಪುರ ನಾಗರಹೊಳೆ ಅಮಂಗ್ ದಿ ಇಂಡಿಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಟೈಗರ್ ಹ್ಯಾಬಿಟೇಟ್. ಓಕೆ, ಬನ್ನೇರುಘಟ್ಟ ಆಬ್ವಿಯಸ್ಲಿ ಇಸ್ ಕ್ಲೋಸ್ ಟು ಮೇಜರ್ ಬೆಂಗಳೂರು, ತುಂಬ ಜನ ವಿಸಿಟ್ ಮಾಡಿದ್ದೀರ ಅಂದ್ಕೊಳ್ತೀನಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಬರ್ಡ್ ಸೆಂಚುರಿ ಇರ್ಬೋದು, ಟೈಗರ್ ರಿಸರ್ವ್ ಸೆಂಚುರಿ ಇರ್ಬೋದು, ಸ್ಪೆಷಸ್ ಬೇಜರ್ ಸೆಂಚುರೀಸ್, ಇದೆಲ್ಲ ನೀವು ಆಲ್ರೆಡಿ 37 ವೈಲ್ಡ್ ಲೈಫ್ ಸೆಂಚುರಿ ಇದೆ ಕರ್ನಾಟಕದಲ್ಲಿ ಇಲ್ಲಿ ತನಕ. ಓಕೆ, ಇದೆಲ್ಲ ನೀವು ಕವರ್ ಮಾಡಿರುವಂಥದ್ದು ಕರೆಂಟ್ ಅಫೇರ್ಸಲ್ಲಿ ಮತ್ತು ಫ್ಯಾಕ್ಚುಲ್ ಇದರಲ್ಲಿ. ಹಾಗೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಎಷ್ಟಿರೋದ್ರಲ್ಲಿ ಇದು ಹೈಯೆಸ್ಟ್ ಅಲ್ವಾ, ಎಷ್ಟಿದೆ 1,800.92 ಸ್ಕ್ವೇರ್ ಕಿಲೋಮೀಟರ್ ಅಲ್ವಾ. ಸೆಕೆಂಡ್ ಹೈಯೆಸ್ಟು ಶರಾವತಿ ವೈಲ್ಡ್ ಲೈಫ್ ಸೆಂಚುರಿ ಆ್ಯಂಡ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ 886.41 ಸ್ಕ್ವೇರ್ ಕಿಲೋಮೀಟರ್. ಮಲಾಯಿ ಮಹದೇಶ್ವರ ಸೆಂಚುರಿ 906.19 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಎಲ್ಲ ಜಿಯೋಗ್ರಫಿಯಲ್ಲಿ ಕವರ್ ಮಾಡಿರುವಂಥ ಫ್ಯಾಕ್ಚರ್ಗಳೇ, ಹೊಸದಾಗಿ ಏನು ಕೊಟ್ಟಿಲ್ಲ ಇಲ್ಲಿ. ಟೋಟಲಿ ಕನ್ಸರ್ವೇಷನ್ ಕರ್ನಾಟಕ ಹ್ಯಾಸ್ 19 ಕನ್ಸರ್ವೇಷನ್ ರಿಸರ್ವ್ ಇದೆ, ಕಮ್ಯುನಿಟಿ ರಿಸರ್ವ್ ಕೂಡ ಇದೆ. ಐ ಥಿಂಕ್ ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕನ್ಸರ್ವೇಷನ್ ರಿಸರ್ವ್ ಅಂತ ಕಮ್ಯುನಿಟಿ ರಿಸರ್ವ್ ಅಲ್ವಾ. ಎನ್ವೈರ್ಮೆಂಟಲ್ ಓದಿರ್ತೀರಾ, ಹಾಗೆ ಜಿಯೋಗ್ರಫಿಯಲ್ಲಿ ಕೂಡ ನೀವು ಓದಿರ್ತೀರ ಇದ್ರ ಬಗ್ಗೆ. ಓಕೆ, ಹಾಗೆ ಕನ್ಸರ್ವೇಷನ್ ರಿಸರ್ವ್ ಏರಿಯಾ ಅಂತ ಬಂದಾಗ 325.97 ಕಿಲೋಮೀಟರ್. ಓಕೆ, ಕಮ್ಯುನಿಟಿ ರಿಸರ್ವ್ ಅಂತ ಬಂದಾಗ 3.12 ಸ್ಕ್ವೇರ್ ಕಿಲೋಮೀಟರ್. ಎಲಿಫೆಂಟ್ ಕನ್ಸರ್ವೇಷನ್ ಅಂತ ಬಂದಾಗ ಕರ್ನಾಟಕ ಹೋಲ್ಡ್ ದಿ ನಿಯರ್ಲಿ 25%. ಓಕೆ, ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಸ್ಟೇಟ್ಮೆಂಟ್ ವಿತ್ ಕ್ವಶನ್ಸ್ ಕೂಡ ಆಗುತ್ತೆ. ಕರ್ನಾಟಕ ಹೋಲ್ಡ್ಸ್ ದಿ ನಿಯರ್ಲಿ 25% ಆಫ್ ಇಂಡಿಯಾಸ್ ಎಲಿಫೆಂಟ್ ಪಾಪ್ಯುಲೇಷನ್. ಓಕೆ, 23 ಎಸ್ಟಿಮೇಟ್ ಪ್ರಕಾರ ಈ ರೀಸೆಂಟಾಗಿ ಎಲಿಫೆಂಟ್ ಸರ್ವೆ ಕೂಡ ಸ್ಟಾರ್ಟ್ ಆಗಿದೆ, ನೋಡೋಣ ಮುಂದೆ ಎಷ್ಟಿರುತ್ತೆ ಅಂತ. 600,395 ಎಲಿಫೆಂಟ್ ಇದೆ. ಓಕೆ, ಮೇಜರ್ ಎಲಿಫೆಂಟ್ ಕಾರಿಡಾರ್ ಎಲ್ಲಿದೆ, ಬಂಡೀಪುರ, ನಾಗರಹೊಳೆ, ವಯನಾಡು ಮತ್ತು ಮಧುಮಲೈ. ಓಕೆ, ಕರ್ನಾಟಕ ಟೈಗರ್ ರಿಸರ್ವ್ ಟೋಟಲಿ 5 ಟೈಗರ್ ರಿಸರ್ವ್ ಇದೆ. ಟೋಟಲಿ ಟೈಗರ್ ಪಾಪ್ಯುಲೇಷನ್ 563. ಓಕೆ, ಸೆಕೆಂಡ್ ಹೈಯೆಸ್ಟ್ ಟೈಗರ್ ರಿಸರ್ವ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ನೆಕ್ಸ್ಟ್ ಮೇಜರ್ ಟೈಗರ್ ರಿಸರ್ವ್, ಇವೆಲ್ಲ ನೀವು ಗೊತ್ತಿರುವಂಥದ್ದೇ, ಇದರಲ್ಲಿ ಏನು ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ. ಓಕೆ, ಅಪ್ಸರ್ಕೊಂಡ ಮುಗಲೈ ಮರೈನ್ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇದೆ ಅಲ್ವಾ, ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇದೆ. ಓಕೆ, ನೆಕ್ಸ್ಟು ಫ್ಲಾಗ್ಶಿಪ್ ವೈಲ್ಡ್ ಲೈಫ್ ಇದು ಪ್ರೊಜೆಕ್ಟ್ ಟೈಗರು, ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದು, ಇದರಲ್ಲಿ ಏನು ಹೊಸ್ತೇನಿಲ್ಲ. ಪ್ರೊಜೆಕ್ಟ್ ಎಲಿಫೆಂಟ್ ಕೂಡ. ಓಕೆ, ನೆಕ್ಸ್ಟ್ ಸಮ್ ಆಫ್ ದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನಲ್ಲಿ ನಿಮಗೆ. ಇ ಗವರ್ನೆನ್ಸ್ ಅನ್ನೋದು ಎಕ್ಸ್ಟ್ರಾ ಸಿಲೆಬಸಲ್ಲಿ ಕೂಡ ಇದೆ. ಓಕೆ, ಅದರಲ್ಲಿ ಎಕ್ಸಾಮಿನರ್ ಮೇ ಬಿ ಲೈಕ್ ಈ ಟಿಂಬರ್ ರಿಲೇಟೆಡ್ ಏನಂತ ಕ್ವಶನ್ಸ್ ಕೇಳ್ಬೋದು, ಈ ಸಸ್ಯ ಕ್ಷೇತ್ರ ಅಂತ ರಿಲೇಟೆಡ್ ಏನಂತಲೂ ಕೇಳ್ಬೋದು, ಇಲ್ಲ ಇವ್ಯಾಲ್ಯೂಷನ್ ಬಗ್ಗೆನೂ ಕೇಳ್ಬೋದು, ಇಲ್ಲ ಅರಣ್ಯ ವಿಹಾರ ರಿಲೇಟೆಡ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ರಿಲೇಟೆಡ್ ಟು ವಾಟ್ ಅಂತ ಗುರುದಕ್ಷಿ ಅಂತ ಏನಂತ ಕೇಳ್ಬೋದು. ಓಕೆ, ನೀವು ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ಗುರುದಕ್ಷಿ ರಿಲೇಟೆಡ್ ಟು ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ದ ಟ್ರ್ಯಾಕಿಂಗ್ ಆಫ್ ದ ಫಾರೆಸ್ಟ್ ಆಫೆನ್ಸ್ ಕೇಸಸ್ ಅಲ್ವಾ. ಓಕೆ, ಇದು ನೀವೇ ಇಲ್ಲಿ ಓದ್ಕೊಳ್ಬೋದು, ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನೂ ಇಲ್ಲ ಗೈಸ್. ಓಕೆ, ಸೊ ಐ ಆಮ್ ವೆರಿ ಕಂಪ್ಲೀಟ್ಲಿ ಫ್ಯಾಕ್ಚುವಲ್ ದಿಸ್ ಚಾಪ್ಟರ್. ಇನ್ ಅಪ್ಕಮಿಂಗ್ ಇಂಡಸ್ಟ್ರಿ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ತುಂಬ ಫ್ಯಾಕ್ಚುವಲ್ಲೇ. ಸೊ ಅದಕ್ಕೆ ಐ ವಿಲ್ ಕೀಪ್ ಇಟ್ ವೆರಿ ಸಿಂಪಲ್. ನಿಮ್ಮ PDF ಅಲ್ಲಿ ನಾನು ಏನೇನು ಕವರ್ ಮಾಡಬೇಕು ಎಲ್ಲ ಕವರ್ ಮಾಡಿದ್ದೀನಿ. ಸುಮ್ಮನೆ ಜಸ್ಟ್ ನಾನು ನಿಮಗೆ ಇಲ್ಲಿ ಜಸ್ಟ್ ಸ್ಲೈಡ್ಸನ್ನು ಓದ್ಕೊಂಡು ಹೋಗಬೇಕಾಗತ್ತೆ, ಅದು ನಿಮಗೂ ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಶಾರ್ಟ್ ವೀಡಿಯೋ ಆಗಿ ಮಾಡ್ತಾಯಿದ್ದೀನಿ ಈ ಚಾಪ್ಟರ್ ಬಗ್ಗೆ. ಓಕೆ, ಹಾಗೆ ಮುಂದಿನ ವೀಡಿಯೋದಲ್ಲಿ ಇಂಡಸ್ಟ್ರಿನ ಕವರ್ ಮಾಡ್ತೀನಿ. ಇಷ್ಟೇ ಓದ್ಕೊಂಡ್ರೆ ಸಾಕು. ಎಕನಾಮಿಕ್ ಸರ್ವೆ ಅಂತ ಬಂದಾಗ ವೆನ್ ಯು ಪ್ರಿಪೇರಿಂಗ್ ಫಾರ್ ದ ಗ್ರೂಪ್ ಸಿ ಎಕ್ಸಾಮಿನೇಷನ್, ಗ್ರೂಪ್ ಬಿ ಎಕ್ಸಾಮಿನೇಷನ್. ಓಕೆ, ಹಾಗೆ ಇನ್ನೊಂದೇನು ಅಂದರೆ ಲೈಕ್ ಅದೇ ನೀವೇನಾದರೂ KS ಏನಾದರೂ ನೋಟಿಫಿಕೇಷನ್ ಆದರೆ ನಂಗೆ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ನಿನ್ನೆ ತುಂಬ ಟೆಲಿಗ್ರಾಮಲ್ಲಿ ಹರಿದಾಡ್ದಿತ್ತು. DPR ಇಂದ ಆಲ್ರೆಡಿ KS ವೇಕೆನ್ಸಿ ಎಷ್ಟಿದೆ ಅಂತ ಸರ್ಕ್ಯುಲರ್ ಹೋಗಿದೆ. ಬಟ್ ಅದು ಯಾವಾಗ ನೋಟಿಫಿಕೇಷನ್ ಆಗುತ್ತೋ ವಿ ನೆವರ್ ನೋ. ಬಟ್ ಒಂದು ವೇಳೆ ಇದೇ ಇಯರಲ್ಲಿ ಏನಾದರೂ ನೋಟಿಫಿಕೇಷನ್ ಆದರೆ ಇನ್ನೂ ಡೀಟೇಲ್ ಆಗಿ ನಾನು ಎಕನಾಮಿಕ್ ಸರ್ವೆ KS ರಿಲೇಟೆಡ್ ಏನೇನು ಹೆಂಗೆ ಓದಬೇಕು ಅನ್ನೋದು ಕೂಡ ನಾನು ಕವರ್ ಮಾಡ್ತೀನಿ ಇದೇ ನೋಟಿಫಿಕೇಷನ್ ರಿಲೀಸ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.